ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಬೆಳಗಿನ ಜಾವದ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ, ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೂತನವಾಗಿ ಒಂದು ಸಚಿವ ಸಂಪುಟವನ್ನು ಇವತ್ತು ರಚನೆ ಮಾಡಿದ್ದಾರೆ. ಇವತ್ತ ಸಚಿವ ಸಂಪುಟದಲ್ಲಿ ಯಾರಿರಬೇಕು ಮತ್ತು ಪ್ರಾದೇಶಿಕ ಸಮತೋಲನ, ಸಾಮಾಜಿಕ ನ್ಯಾಯ ಎಲ್ಲ ವಿಷಯನ ಒಳಗೊಂಡು ಇದು ಯಾರ್ಯಾರನ್ನ ಸಚಿವರನ್ನಾಗಿ ಮಾಡ್ಬೇಕಂತಕ್ಕಂಥ ವಿಷಯ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ಅವರ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ಈ ವಿಷಯದಲ್ಲಿ ಇವತ್ತ ಡಿ ಕೆ ಶಿವಕುಮಾರ್ ಅವರು ಅಗತ್ಯವಾದಂತಹ ಸಮರ್ಥರನ್ನ ಇವತ್ತು ತಮ್ಮ ಒಂದು ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮತ್ತು ಬಿ ನಾಗೇಂದ್ರ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಬಗ್ಗೆ ಇವತ್ತ ಬಿಜೆಪಿ ಅವರು ಅಪಸ್ವರ ಎತ್ತಿದ್ದಾರೆ. ಏನಂತಂದ್ರೆ ಇವತ್ತು ಅವರು ಭ್ರಷ್ಟಾಚಾರದಲ್ಲಿ ಹಿಂದೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಅಂತವ್ರನ್ನ ಸಚಿವ ಸಂಪುಟ ತಗೋಬಾರದು, ಅವ್ರು ಕೈ ಬಿಡಬೇಕು, ಇರದಿದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಬಿಜೆಪಿ ಪ್ರಮುಖರು ಇವತ್ತ ಪತ್ರಿಕಾ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ ಮತ್ತು ರಾಜ್ಯದಲ್ಲಿ ಕೂಡ ಅವರ ಪಕ್ಷದ ಮುಖಂಡರು ಹೇಳಿದ್ದಾರೆ. ಇವತ್ತು ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ, ಬಿಜೆಪಿಯಲ್ಲಿ ಎಷ್ಟು ಮಂದಿ ಭ್ರಷ್ಟರು ಇಲ್ಲ. ಸ್ವತಃ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪರ ಮೇಲೆ ಇನ್ನು ಪೋಕ್ಸೋ ಕಾಯ್ದೆ ಇದೆ, ಅವರು ಕೂಡ ಇವತ್ತು ಜಾಮೀನ್ ಮೇಲೆ ಇದ್ದಾರೆ. ಅನೇಕರು ಇವತ್ತ ಅಂದ್ರೆ ನಾನು ಹೇಳ್ತಾ ಇರೋದ್ರಿಂದ ಇವತ್ತು ನಾನು ಭ್ರಷ್ಟಾಚಾರನ ಸಮರ್ಥನೆ ಮಾಡಕ್ ಹೋಗ್ತಾ ಇಲ್ಲ. ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಆದ್ರೆ ಯಾವುದೇ ಭ್ರಷ್ಟಾಚಾರ ಅವ್ರ ಮೇಲೆ ಪ್ರಕರಣ ಆರೋಪ ಬಂದ ತಕ್ಷಣ ಅವ್ರ ಆರೋಪಿಗಳಂತಲ್ಲ. ನಾಗೇಂದ್ರ ಅವ್ರಿಗೆ ಈಗಾಗಲೇ ಕೋರ್ಟು ಕೇಸ್ ನಡೆದ್ರು ಕೂಡ ಅವರಿಗೆ ಈಗಾಗಲೇ ಜಾಮೀನು ಕೊಟ್ಟಿದೆ ಮತ್ತು ಇಡೀ ಭಾರತ ದೇಶದಲ್ಲಿ ಅವ್ರು ಸಂಚಾರ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಅವ್ರು ಇನ್ನೂ ಅಪರಾಧಿ ಅಂತ ಯಾವುದೇ ಪ್ರೂವ್ ಆಗಿಲ್ಲ. ಆದ್ರಿಂದ ಒಂದ್ ವೇಳೆ ಅಪರಾಧ ಅಂತ ಆದ್ರೆ ತಕ್ಷಣ ಅವ್ರನ್ನ ಸಚಿವ ಸಂಪುಟ ಬಿಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು, ಸರ್ಕಾರ ಕ್ರಮ ತಗೊಳ್ಳಿ. ಆದ್ರೆ ಯಾವುದೇ ಇವತ್ತ ಅಪರಾಧ ಅಂತ ಆಗಲದೇನೆ ಇವತ್ತು ಅವ್ರು ಕೂಡ ಜಾಮೀನು ಇದ್ದಾರೆ. ಅವ್ರು ಏನೋ ಒಂದು ಪ್ರಾದೇಶಿಕ ಸಮತೋಲನ ಮತ್ತು ಸಾಮಾಜಿಕ ನ್ಯಾಯದ ಒಂದು ದೃಷ್ಟಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡತಕ್ಕ ಇವತ್ತ ವಿರೋಧ ಪಕ್ಷದವರು ಸಹಕಾರ ಕೊಡ್ಬೇಕಂತಕ್ಕಂಥ ಮಾತನ್ನು ಇವತ್ತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನ್ ಇತ್ತೀಚೆಗೆ ಕೇಂದ್ರದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ತಾವೆಲ್ಲ ಗಮನಿಸಿದ್ದೀರಿ. ಕೇಂದ್ರ ಏನು ಇವತ್ತ ಲೋಕಸಭೆಯಲ್ಲಿ ಗದ್ದಲ ಆಯ್ತು. ವಿರೋಧ ಪಕ್ಷಗಳು ಇವತ್ತು ಅನಾವಶ್ಯವಾಗಿ ವಿದ್ಯಾರ್ಥಿ ಯೋಜನೆ ಮೇಲೆ ನಡೆದಂತ ಲಾಠಿಚಾರ್ಜ್ ಆಗಿರ್ಬೋದು, ಗುಂಡಾಗಿರಿ ಆಗಿರ್ಬೋದು, ಅವೆಲ್ಲವನ್ನ ಪ್ರತಿಭಟನೆ ಮಾಡಿ ಇವತ್ತ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಇವತ್ತ ದೇಶ ನಡೆದಿವೆ. ಅದ್ರ ಬಗ್ಗೆ ಲೋಕಸಭೆಯಲ್ಲಿ ಕೂಡ ಇವತ್ತ ಪ್ರಧಾನಮಂತ್ರಿ ಆಗಿರ್ಬೋದು ಮತ್ತು ಗೃಹ ಮಂತ್ರಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಸದನಕ್ಕೆ ಬಂದು ಸಮರ್ಪಕವಾದಂತಹ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಇವತ್ತು. ಅಂದ್ರೆ ಅರ್ಥ ಮಾಡ್ಕೋರಿ, ಇವತ್ತ ಅವರು ಕರೆಕ್ಟ್ ಇದ್ರೆ ಅಂದ್ರೆ ತಮ್ಮ ಯಾವುದೇ ತಪ್ಪು ಸರಿ ಅಂತ ಅರ್ಥ ಗೊತ್ತಿದ್ರು ಕೂಡ ಅವರು ಕೂಡ ಬಂದು ಪಾರ್ಲಿಮೆಂಟ್ಗೆ ಬಂದು ಏನು ವಿರೋಧ ಪಕ್ಷಗಳ ಕ್ವಶನ್ ಹೇಳ್ತಾರ ಅದಕ್ಕೆ ಉತ್ತರ ಸಮರ ಕೊಡ್ಬೇಕಾಗಿತ್ತು. ಯಾಕೆ ಕೊಡ್ಲಿಲ್ಲ? ಇವತ್ತ ವಿದ್ಯಾರ್ಥಿ ಯೋಜನೆ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ದೇಶದಲ್ಲಿ ಯಾವಾಗ ವಿದ್ಯಾರ್ಥಿ ಯೋಜನೆ ಮೇಲೆ ಗಲಭೆ ಆಗ್ತದ ಆ ಸರ್ಕಾರ ಎಂದು ನಿಲ್ಲಲ್ಲ. ಯಾಕೆ ಯೋಜನಾ ಮತ್ತು ವಿದ್ಯಾರ್ಥಿ ಹೋರಾಟ ಆಸೋ ಪ್ರಕಾರವಾಗಿರ್ತದ. ಆ ನಿಟ್ಟಿನಲ್ಲಿ ಇವತ್ತು ಗೃಹ ಮಂತ್ರಿ ಮೇಲೆ ಚಾರ್ಜ್ ಇದ್ದು ಅವರು ಕೂಡ ಜೈಲಿಗೆ ಹೋಗಿ ಬಂದಾರ. ಗಡಿಪಾರಿದ್ರು, ಜಿಲ್ಲಾ ಗಡಿಪಾರಿದ್ರು ಅಮಿತ್ ಶಾ ಅವರು. ಇವತ್ತು ಈ ದೇಶದ ಗೃಹ ಮಂತ್ರಿ ಅದಂತ ನಾವು ಏನು ಹೇಳಕ್ಕಾಗ್ತದೆ? ಅದ್ರ ಮೇಲೆ ಯಾವ ಚಾರ್ಜಸ್ ಇಲ್ಲ, ಆಲ್ರೆಡಿ ಕ್ಲೋಸ್ ಆಗಿದೆ. ಇವತ್ತು ಅವರು ಇದ್ದಾರೆ. ಆ ರೀತಿ ಕೂಡ ನಾಗೇಂದ್ರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಒಂದು ಏನ್ ನ್ಯಾಯಾಲಯದಲ್ಲಿ ಏನ್ ಅಪರಾಧಿ ಅಂತ ಆಗ್ತೋ ನಿರಾಪರಾಧಿ ಅಂತ ನೋಡೋಣ. ಆದ್ರಿಂದ ನಾನು ವಿರೋಧ ಪಕ್ಷಗಳಲ್ಲಿ ಒಂದು ವಿನಂತಿ ಮಾಡ್ಕೊತೇನೆ. ಇವತ್ತ ಏನು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತ ಒಂದು ಒಳ್ಳೆಯ ತಂಡ ಇವತ್ತು ರಚನೆ ಆಗಿದೆ. ಒಂದು ಒಳ್ಳೆಯ ಸರ್ಕಾರ ಟೇಕಪ್ ಆಗಲಿಕ್ಕೆ ತಾವು ಕೂಡ ವಿರೋಧ ಪಕ್ಷ ಕೂಡ ಸಹಕಾರ ಕೊಡ್ಬೇಕಂತಕ್ಕಂಥ ಮಾತನ್ನ ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಅಜೆಂಡಾ ಇದೆ ಸರ್, ಅದು ಅವ್ರು ಎಂದೂ ಅಭಿವೃದ್ಧಿ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಪ್ರಶ್ನೆ ಮಾಡಿರ್ತಕ್ಕಂಥ ನೋಡಿಲ್ಲ ನಾವು. ಯಾವ್ದಾದ್ರು ಏನಾದ್ರು ಹಿಂದುತ್ವ ಅಥವಾ ಇಂಥ ಏನಾದ್ರು ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆನ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದು, ಯಾವ್ದಾರ ವಿರುದ್ಧ ಮಾತಾಡೋದು, ಜಾತಿ ಬಗ್ಗೆ ಮಾತಾಡೋದು, ಧರ್ಮದ ಬಗ್ಗೆ ಮಾತಾಡೋದು, ಹಿಜಾಬ್ ಬಗ್ಗೆ ಮಾತಾಡೋದು, ಈ ರೀತಿ ಕಾಂಟ್ರವರ್ಸಿ ವಿಷಯಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಮುಖಂಡರು. ಅಭಿವೃದ್ಧಿ ಬಗ್ಗೆ ಇವತ್ತು ಕೇಳಿ ಉಸ್ತುವಾರಿ ಸಚಿವರ ಬಗ್ಗೆ ಡಿಸ್ಕಸ್ ಮಾಡ್ಲಿ. ಜಿಲ್ಲಾಧಿಕಾರಿ ಬಗ್ಗೆ ಏನ್ ಸಮಸ್ಯೆ, ಗುಲ್ಬರ್ಗ ಅನೇಕ ಸಮಸ್ಯೆಗಳಿವೆ, ಇಲ್ಲ ಅಂತಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋ ಸ್ವಾಗತ. ಇವತ್ತು ಸಚಿವರು ಇದ್ದಾರೆ, ಸಚಿವರ ಮಟ್ಟದಲ್ಲಿ ಮಾತಾಡ್ಲಿ, ಯಾರು ಬೇಡ ಅಂತಾರೆ? ಬಳ್ಳಾರಿ ಬಿಜೆಪಿಯಲ್ಲಿ ಹಿಡಿತ ಹೊಂದಿರತಕ್ಕಂಥ ಶ್ರೀರಾಮುಲು ಮತ್ತು ಜಾನ್ ರೆಡ್ಡಿ ಅವರನ್ನ ಎದುರಿಸಿ ಒಂದು ಸಂಘಟನೆಯನ್ನ ಕಾಂಗ್ರೆಸ್ ಅನ್ನ ಬಲಾಢ್ಯವಾಗಿ ಬೆಳೆಸ್ತಕ್ಕಂಥ ಬಿ ನಾಗೇಂದ್ರ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಭದ್ರ ಬುನಾದಿನ ಹಾಕಿದ್ದಾರೆ ಇವತ್ತು.
ಅವರ ಶಕ್ತಿಯನ್ನ ಕುಣಿಸ್ಬೇಕಂತ ನಿಟ್ಟಿನಲ್ಲಿ ಅಲ್ಲಿಯೇ ಬಿಜೆಪಿ ಮುಖಂಡರು ಈ ಒಂದು ಷಡ್ಯಂತ್ರ ಮಾಡಿ ನಾಗೇಂದ್ರ ಸಚಿವ ಸಂಪುಟದ ಬಿಡ್ಬೇಕಂತಕ್ಕಂಥ ಒಂದು ಕೂಗು ಎಬ್ಬಿಸಿದರೆ ವಿನ ರಾಜಕೀಯ ಬಿಟ್ಟರಲ್ಲಿ ಬೇರೆ ಏನಿಲ್ಲ. SIT ಕ್ಲೀನ್ ಚಿಟ್ ಕೊಟ್ಟಿದೆ ಈಗಾಗಲೇ, ಅದು ಮತ್ತೆ ಕೋರ್ಟ್ ನಲ್ಲಿ ನಡೀತಾ ಇದೆ. ಕೋರ್ಟ್ ನಲ್ಲಿ ಬರುವವರೆಗೂ ಕೂಡ ಅವರು ನಿರಾಪರಾಧಿ ಅಂತಲ್ಲ, ಅಪರಾಧಿ ಅಂತೂ ಅಲ್ಲ. ಕೇಸ್ ನಡೀತಾ ಇದೆ, ಅನೇಕ ಮೇಲೆ ಕೇಸ್ ಇದೆ. ಯಡಿಯೂರಪ್ಪ ಮೇಲೆ ಬಹುಶಃ ಕೇಸ್ ನಡೀತಾ ಇದೆ. ಹೀಗಾಗಿ ಯಾವುದೇ ಕೇಸು ತನಿಖೆ ಅಂತ ಇರುವಾಗ ಅದು ಅಪರಾಧಿ ಅಂತ ಹೇಳಕ್ಕಾಗಲ್ಲ, ನಿರಾಪರಾಧಿ ಅಂತ ಹೇಳಕ್ಕಾಗಲ್ಲ. ಅದೇನ್ ಕಾನೂನು ವ್ಯವಸ್ಥೆ ನ್ಯಾಯಾಂಗ ಏನ್ ಹೇಳುತ್ತೋ ನಾವು ಮುಂದೆ ನೋಡೋಣ. ತಾಣಗಳಲ್ಲಿ ಬಹಳಷ್ಟು ಅನಾವಶ್ಯವಾಗಿ ಯಾವ ಬಗ್ಗೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕು ಅದಾಗದೇನೆ ಕೆಲವು ವಿಭಿನ್ನ ರೀತಿಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ನಡೆದಿದೆ. ಬಟ್ ನಾವೇ ಹೇಳ್ತಕ್ಕಂತಂದ್ರ ಇದು ಒಂದು ಸಾಮಾಜಿಕ ಕಳಕಳಿ ಹುಡ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಚರ್ಚೆ ಆಗ್ಬೇಕು ವಿನ ಆದ್ರೆ ಅಪರಾಧಿಗಳನ್ನ ನಿರಾಪರಾಧಿಯಾಗಿ ಮಾಡೋದು, ನಿರಾಪರಾಧಿನ ಅಪರಾಧಿಗಳನ್ನ ಮಾಡತಕ್ಕಂಥದ್ದು ಸರಿಯಲ್ಲ. ರಾಜಕೀಯ ಆಗಿರ್ಬೋದು, ಬೇರೆ ಬೇರೆ ದಿಕ್ಕುಗಳಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳು ಕೂಡ ಸಮಾಜಕ್ಕೆ ಕಳಕಳಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ನಾಗೇಂದ್ರ ಅವರೊಬ್ಬ ಎಮೋಷನಲ್ ನಾಯಕ. ಬಳ್ಳಾರಿ ಭಾಗದಲ್ಲಿ ಕಾಂಗ್ರೆಸ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರ ಒಂದು ಜನಶಕ್ತಿಯನ್ನ ನೋಡಿ ಇವತ್ತು ಬಿಜೆಪಿ ಅವರು ಮುಂದೆ ಬಿಜೆಪಿ ಆ ಭಾಗದಲ್ಲಿ ಕಾಂಗ್ರೆಸ್ ಬಲ ಹೆಚ್ಚುತ್ತದೆ, ಬಿಜೆಪಿ ಕುಂಠಿತ ಆಗ್ತಕ್ಕಂಥ ದೃಷ್ಟಿಯಿಂದ ರಾಜಕೀಯಕ್ಕೋಸ್ಕರ ಅವ್ರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನ ತಕ್ಷಣ ಅವ್ರು ನಿಲ್ಲಿಸ್ಬೇಕಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಕ್